ಡಿ ಕೆ ಶಿವಕುಮಾರ್ ಅವರೇ, ಈ ದೇಶ, ಈ ರಾಜ್ಯ ಏನು ನೀವು ಪಿತಾರ್ಜಿತ ಆಸ್ತಿ ಅನ್ಕೊಂಡಿದ್ದೀರೇನ್ರಿ ಸ್ವಾಮಿ? ನೀವು ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. ನಿಮ್ಮ ತಮ್ಮ ಡಿ ಕೆ ಸುರೇಶು ದೇಶನ ಉತ್ತರ ದಕ್ಷಿಣವಾಗಿ ಹೊಡಿತೀವಿ ಅಂತ ಹೇಳ್ತೀರಾ. ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ, ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಬರೋದೇ ಇಲ್ಲ. ಹೌದು ವೀಕ್ಷಕರೇ, ರಿಸರ್ವೇಷನ್ ಇಲ್ಲವೇ ಇಲ್ಲ. ಇವ್ರಿಗೆ ಹೇಳ್ತಿರೋದು ಏನಂದರೆ ಸಂವಿಧಾನ ಬದಲಾಯಿಸಿ ಆದರೂ ಸರಿ ನಾವು ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತೀವಿ ಅಂತ. ಸಂವಿಧಾನದಲ್ಲಿ ತಿದ್ದುಪಡಿಗೆ ಅವಕಾಶಗಳಿದೆ, ಖಂಡಿತ ಇದೆ, ಆದರೆ ಬದಲಾವಣೆಗೆ ಅವಕಾಶನೇ ಇಲ್ಲ. ಈ ಮಾನಗೆಟ್ಟ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಇಂದಿರಾ ಗಾಂಧಿ ಸರ್ಕಾರ, ಈ ಲಜ್ಜೆಗೆಟ್ಟ ಇಂದಿರಾ ಗಾಂಧಿ ಸರ್ಕಾರ ಸಂವಿಧಾನದ ಬದಲಾವಣೆ ಕೂಡ ಮಾಡಿದೆ ವೀಕ್ಷಕರೇ. 1975ರಲ್ಲಿ ಈ ದೇಶಕ್ಕೆ ಎಮರ್ಜೆನ್ಸಿನ ಏರಿ ಸಂವಿಧಾನದಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ಮಾಡಿದೆ. ಮುಸಲ್ಮಾನರನ್ನು ಓಲೈಕೆ ಮಾಡುತ್ತಾ ಅವರ ಬೂಟ್ ನೆಕ್ಕೊಂಡು ದೇಶದಾದ್ಯಂತ ಅಲ್ಲಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆಯ ಬಗ್ಗೆ ಮೊನ್ನೆ ಮಾತಾಡಿದ್ದಾರೆ. ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ನಿಮ್ಮ ಸಂವಿಧಾನದ ಪುಸ್ತಕನ ಇಟ್ಕೊಂಡು ಇವತ್ತು ನೀವು ಪ್ರಪಂಚದಾದ್ಯಂತ ಓಡಾಡ್ತಿದ್ದೀರಿ. ಭಾರತದ ಸಂವಿಧಾನ ಇವತ್ತು ಸಂಕಷ್ಟದಲ್ಲಿದೆ, ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಅಂತ ಹೇಳ್ಬಿಟ್ಟು ನೀವು ಹೊರದೇಶದಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಿದ್ದೀರಿ. ಇವತ್ತು ನೀವು ದೇಶದ ಜನರಿಗೆ ಕ್ಷಮೆ ಹಾಕಬೇಕು, ಯಾಕೆಂದರೆ ನೀವು ಹೇಳಿದ್ದು ಸುಳ್ಳು. ನಿಮ್ಮ ನಾಯಕರೇ ಇವತ್ತು ಹೇಳ್ತಿದ್ದಾರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ದೇಶಾದ್ಯಂತ ಕಾಂಗ್ರೆಸ್ನವರು BJP ಬಂದರೆ ಸಂವಿಧಾನ ಬದಲಾಯಿಸ್ತಾರೆ, ದಲಿತರಿಗೆ ಅನ್ಯಾಯ ಮಾಡ್ತಾರೆ, ಹಿಂದುಳಿದವರ ಹಕ್ಕುಗಳನ್ನ ಕಿತ್ಕೋತಾರೆ ಅಂತ ಹೇಳಿ ದೇಶವ್ಯಾಪಿ ಇವರು ಸಂವಿಧಾನನ ಹಿಡ್ಕೊಂಡು ಹೋರಾಟಗಳು ಮಾಡಿದ್ರು. ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇವತ್ತು ಸಂವಿಧಾನನ ಮುಸಲ್ಮಾನರಿಗೋಸ್ಕರ ಸಂವಿಧಾನ ಬದಲಾವಣೆ ಮಾಡಿ ಆದರೂ ಸರಿ ನಾವು ಮುಸಲ್ಮಾನರಿಗೆ 4% ಮೀಸಲಾತಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಇವತ್ತು ನೀವು ಜನರಿಗೆ ಹೇಳ್ತಿದ್ದೀರಿ, ನಾನು ಸಂವಿಧಾನ ಬದಲಾವಣೆ ಬಗ್ಗೆ ಮಾತೇ ಆಡಿಲ್ಲ, ಸಂವಿಧಾನನ ಸ್ವತಃ ಅಂಬೇಡ್ಕರೇ ಬಂದ್ರೂ ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳಿ ನಿಮ್ಮ ವರ್ಷನ ಇವಾಗ ಬದಲು ಮಾಡ್ತಿದ್ದೀರಲ್ಲ. ನೀವು ಇದೇ ಆರೋಪನ ದೇಶದ ಉದ್ದಗಲಕ್ಕೂ BJP ಮೇಲೆ ಮಾಡ್ಕೊಂಡು ಬಂದ್ರಲ್ವ. ನೀವು ಸಂವಿಧಾನನ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಹೇಳಿಕೆ ಇರೋದೇ ಆದರೆ ನೀವು BJPಯವ್ರ ಮೇಲೆ ಮಾಡಿದ್ದು ಸುಳ್ಳು ಆರೋಪ. ನೀವು ಸುಳ್ಳು ಆರೋಪಗಳನ್ನ ಮಾಡಿ ನೀವು ಅಧಿಕಾರನ ಹಿಡಿಯೋದಕ್ಕೋಸ್ಕರ ನೀವು ಜನರ ಮಧ್ಯೆ ಹೋಗಿದ್ದೀರಿ. ಸಂವಿಧಾನದ ಬದಲಾವಣೆಯನ್ನು ಮಾಡಿ ಮುಸಲ್ಮಾನರಿಗೆ 4% ರಿಸರ್ವೇಷನ್ ಕೊಡೋದಾದರೆ ಇದರ ನೇರ ಪರಿಣಾಮ ಆಗೋದು ದಲಿತರ ಮೇಲೆ, ಹಿಂದುಳಿದ ವರ್ಗದ ಮೇಲೆ. ಈ ಕಾಂಗ್ರೆಸ್ ಇದೆಯಲ್ಲ, ಈ ಕಾಂಗ್ರೆಸ್ ಸರ್ಕಾರ ಹಿಂದೆಯಿಂದನೂ ಇದನ್ನೇ ಮಾಡ್ಕೊಂಡ್ಬಂದಿದೆ. ಇದು ದಲಿತ ವಿರೋಧಿ, ಇದು ಸಂವಿಧಾನ ವಿರೋಧಿ ಸರ್ಕಾರ. ಇದು ನಿಮ್ಮಂಥ 1000 ಜನ ಡಿ ಕೆ ಶಿವಕುಮಾರ್ಗಳನ್ನ, ಡಿ ಕೆ ಸುರೇಶನ್ನ ಹುಟ್ಟಾಕೋ ಅಂತ ಯೋಗ್ಯತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇಲ್ವೇನ್ರಿ? ಯಾಕ್ರಿ ನೀವು ಹೋರಾಟ ಮಾಡಲ್ಲ ಅವ್ರ ಪರ, ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ? ನೀವು ನಿಜವಾಗಲೂ ನಿಮಗೆ ದಲಿತರ ಮೇಲೆ ಕಾಳಜಿನೇ ಇದೆ ಅನ್ನೋದಾದರೆ, ದಲಿತ ಪರ ಅನ್ನೋದೇ ಆದರೆ ಯಾಕ್ರಿ ಮಾತಾಡ್ತಿಲ್ಲ ನೀವು? ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರ ಆಗಲಿ, ಡಾಕ್ಟರ್ ಪರಮೇಶ್ವರ್ ಅವರ ಪರ ಆಗಲಿ, ಅವ್ರನ್ನ CM ಮಾಡೋಣ ಅಂತ ಯಾಕ್ರಿ ಹೋರಾಟ ಮಾಡ್ತಿಲ್ಲ ನೀವು? ನ್ಯಾಯಯುತವಾಗಿ ನೋಡೋದಾದರೆ ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರ ನಂತರ ಖರ್ಗೆ ಸಾಹೇಬ್ರೆ ನಿಜವಾಗಲೂ ಮುಖ್ಯಮಂತ್ರಿ ಆಗೋದಕ್ಕೆ ಕಾಂಗ್ರೆಸ್ನಲ್ಲಿ ಅರ್ಹವಾದ ಅಭ್ಯರ್ಥಿ. ಡಿ ಕೆ ಶಿವಕುಮಾರ್ ಅವರೇ, ನೀವು ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಿ, ಭ್ರಮ ನಿರಸನ ಆಗಿಬಿಟ್ಟಿದೆ ನಿಮಗೆ. ನಾನು ಮುಖ್ಯಮಂತ್ರಿ ಆಗ್ತಿಲ್ಲ ಅಂತೇಳಿ ನೀವು ಭ್ರಮ ನಿರಸರಾಗ್ಬಿಟ್ಟಿದ್ದೀರಿ. ಹಾಗಾಗಿ ಈ ಹೇಳಿಕೆಗಳು ಬರ್ತಿದೆ. ಈ ಹೇಳಿಕೆಗಳು ನಿಮ್ಮನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಲ್ಲ. ನೀವು ಆ ಸ್ಥಾನದಲ್ಲಿ ಕೂರೋದಕ್ಕೆ ಎಷ್ಟು ಅಡ್ಡಿಪಡಿಸ್ಬೇಕೋ ಅಷ್ಟೊಂದು ಮಾಡ್ತಿದೆ. ನಿಮ್ಮ ದಾರಿ ಚೆನ್ನಾಗೇ ಇತ್ತು, ಸುಗಮವಾಗೇ ಇತ್ತು. ಆದರೆ ಇವೆಲ್ಲ ಮಾಡಿದಲ್ಲ ಅವಂತರಗಳು, ಈ CD, ಪೆನ್ ಡ್ರೈವು, ಹನಿ ಟ್ರ್ಯಾಪ್. ಸ್ವಾಮಿ, ಸದನದಿಂದ ಒಳಗಡೆ ಅಲ್ಲ ಈ ಚರ್ಚೆ ಆಗಿದ್ದು, ಸದನದಲ್ಲೇ ನಿಮ್ಮ ಪಕ್ಷದವರೇ. ನಿಮ್ಮ ಈ ಹೇಳಿಕೆ ಇದೆಯಲ್ವಾ, ಇದು ಸ್ಪಷ್ಟವಾಗಿ ನಿಮ್ಮ ಮನದಾಳದ ಮಾತಿದು. ನಿಮ್ಮ ಮನಸ್ಸಿನಲ್ಲಿ ಏನಿದೆ ನೀವು ಅದನ್ನೇ ಹೇಳಿದ್ದೀರಿ, ತುಂಬ ಸ್ಪಷ್ಟವಾಗಿ ಹೇಳಿದ್ದೀರಿ. ನೀವು ಅವರಿಗೋಸ್ಕರನೇ ಇರೋದು, ನೀವು ಅವರಿಗೋಸ್ಕರ ನೀವು ಏನನ್ನು ಬೇಕಾದರೂ ಮಾಡ್ತೀರಿ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿವಾಲ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಸಂವಿಧಾನ ದ್ರೋಹಿ, ದಲಿತ ವಿರೋಧಿ, ರಾಷ್ಟ್ರ ವಿರೋಧಿ, ಧರ್ಮದ್ರೋಹಿ, ಮುಸಲ್ಮಾನರನ್ನು ಓಲೈಕೆ ಮಾಡುತ್ತಾ ಅವರ ಬೂಟ್ ನೆಕ್ಕೊಂಡು ದೇಶದಾದ್ಯಂತ ಅಲ್ಲಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಹಾಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆಯ ಬಗ್ಗೆ ಮೊನ್ನೆ ಮಾತಾಡಿದ್ದಾರೆ. ವೀಕ್ಷಕರೇ ನೋಡಿ, ಇದೇ ವಿಚಾರನ BJPಯವರ ಮೇಲೆ 2024ರ ಲೋಕಸಭಾ ಚುನಾವಣೆಯಲ್ಲಿ ದೇಶಾದ್ಯಂತ
ಕಾಂಗ್ರೆಸ್ನವರು BJP ಬಂದರೆ ಸಂವಿಧಾನ ಬದಲಾಯಿಸ್ತಾರೆ, ದಲಿತರಿಗೆ ಅನ್ಯಾಯ ಮಾಡ್ತಾರೆ, ಹಿಂದುಳಿದವರ ಹಕ್ಕುಗಳನ್ನ ಕಿತ್ಕೋತಾರೆ ಅಂತ ಹೇಳಿ ದೇಶವ್ಯಾಪಿ ಇವರು ಸಂವಿಧಾನನ ಹಿಡ್ಕೊಂಡು ಹೋರಾಟಗಳು ಮಾಡಿದ್ರು. ಆದರೆ ಇವತ್ತು ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಇವತ್ತು ಸಂವಿಧಾನನ ಮುಸಲ್ಮಾನರಿಗೋಸ್ಕರ, ಅಂದರೆ ಅವ್ರದ್ದೇನು ಈಗ ಇದು ಕೊಡ್ತೀವಿ ಅಂತ ಹೇಳಿದಾರಲ್ಲ, ಮುಸಲ್ಮಾನರಿಗೆ 4%, ಅದನ್ನು ಸಂವಿಧಾನ ಬದಲಾವಣೆ ಮಾಡಿ ಆದರೂ ಸರಿ ನಾವು ಮುಸಲ್ಮಾನರಿಗೆ 4% ಮೀಸಲಾತಿನ ಕೊಡ್ತೀವಿ ಅಂತೇಳ್ಬಿಟ್ಟು DK ಶಿವಕುಮಾರ್ ಹೇಳ್ತಿದ್ದಾರೆ. DK ಶಿವಕುಮಾರ್ ಅವರೇ, ನೀವು ಇವತ್ತು ಇಡೀ ದೇಶದ ಜನರ ಕ್ಷಮೆನ ಕೇಳಬೇಕು. ಏನಕ್ಕೆ ಕ್ಷಮೆ ಕೇಳಬೇಕು ಗೊತ್ತಾ? ನೀವು ಒಂದು ಸುಳ್ಳು ಪ್ರಚಾರನ ಈ ದೇಶದ ಜನರ ಮಧ್ಯೆ ಇಟ್ಟು ನೀವು ಚುನಾವಣೆಗೆ ಹೋಗಿದ್ದೀರಿ, ಚುನಾವಣೆಯಲ್ಲಿ ಅದರ ಫಲನೂ ಅನುಭವಿಸಿದ್ದೀರಿ. ಯಾವ ಸುಳ್ಳು ಹೇಳಿದ್ದೀರಾ ಗೊತ್ತಾ? ಇವತ್ತು ನೀವು ಜನರಿಗೆ ಹೇಳ್ತಿದ್ದೀರಿ, ನಾನು ಸಂವಿಧಾನ ಬದಲಾವಣೆ ಬಗ್ಗೆ ಮಾತೇ ಆಡಿಲ್ಲ, ಸಂವಿಧಾನನ ಸ್ವತಃ ಅಂಬೇಡ್ಕರೇ ಬಂದ್ರೂ ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳಿ ನಿಮ್ಮ ವರ್ಷನ ಇವಾಗ ಬದಲು ಮಾಡ್ತಿದ್ದೀರಲ್ಲ. ನೀವು ಇದೇ ಆರೋಪನ ದೇಶದ ಉದ್ದಗಲಕ್ಕೂ BJP ಮೇಲೆ ಮಾಡ್ಕೊಂಡು ಬಂದ್ರಲ್ವ ನೀವು. ನರೇಂದ್ರ ಮೋದಿ ಸರ್ಕಾರ, BJP ಸರ್ಕಾರ ಈ ದೇಶದಲ್ಲಿ ಬಂದರೆ ಸಂವಿಧಾನ ಬದಲಾಯಿಸ್ತಾರೆ, ದಲಿತರಿಗೆ ಅನ್ಯಾಯ ಮಾಡ್ತಾರೆ, ಹಿಂದುಳಿದವ್ರಿಗೆ ಅನ್ಯಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗಂಟ್ಲರ್ಕೊಂಡು ಹೋಗ್ತಿದ್ರಲ್ಲ. ಇವತ್ತು ಏನಾಗಿದೆ ನಿಮ್ಮ ವರ್ಷ? ಸಂವಿಧಾನನ ಖುದ್ದು ಅಂಬೇಡ್ಕರ್ ಬಂದ್ರೇ ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳ್ತಿದ್ದೀರಲ್ವಾ? ಹಂಗಾದ್ರೆ ನೀವು ಹೇಳಿದ ಅವಾಗ ಸುಳ್ಳಲ್ವಾ? ಸುಳ್ಳುತನ ನೀವು ಹೇಳಿರೋದು. ನೀವು ಜನರಿಗೆ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ನೀವು ಮತ ತಗೊಂಡಿದ್ದೀರಿ. ಆ ಕಾರಣಕ್ಕೋಸ್ಕರ ನೀವು ಕ್ಷಮೆ ಕೇಳಬೇಕು ಜನರಿಗೆ. ಸಂವಿಧಾನನ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಹೇಳಿಕೆ ಇರೋದೇ ಆದರೆ ನೀವು BJPಯವ್ರ ಮೇಲೆ ಮಾಡಿದ್ದು ಸುಳ್ಳು ಆರೋಪ. ನೀವು ಸುಳ್ಳು ಆರೋಪಗಳನ್ನ ಮಾಡಿ ನೀವು ಅಧಿಕಾರನ ಹಿಡಿಯೋದಕ್ಕೋಸ್ಕರ ನೀವು ಜನರ ಮಧ್ಯೆ ಹೋಗಿದ್ದೀರಿ. ಮಿಸ್ಟರ್ ರಾಹುಲ್ ಗಾಂಧಿ ಅವರೇ, ನಿಮ್ಮ ಸಂವಿಧಾನದ ಪುಸ್ತಕನ ಇಟ್ಕೊಂಡು ಇವತ್ತು ನೀವು ಪ್ರಪಂಚದಾದ್ಯಂತ ಓಡಾಡ್ತಿದ್ದೀರಿ. ಭಾರತದ ಸಂವಿಧಾನ ಇವತ್ತು ಸಂಕಷ್ಟದಲ್ಲಿದೆ, ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಅಂತ ಹೇಳ್ಬಿಟ್ಟು ನೀವು ಹೊರದೇಶದಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಿದ್ದೀರಿ. ಇವತ್ತು ನೀವು ದೇಶದ ಜನರಿಗೆ ಕ್ಷಮೆ ಯಾಚಿಸಬೇಕು. ಯಾಕೆಂದರೆ ನೀವು ಹೇಳಿದ್ದು ಸುಳ್ಳು. ನಿಮ್ಮ ನಾಯಕರು ಇವತ್ತು ಹೇಳ್ತಿದ್ದಾರೆ ಸಂವಿಧಾನನ ಅಂಬೇಡ್ಕರ್ ಬಂದಲೂ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ. ಆಗಿದ್ದ ಮೇಲೆ ನೀವು ಹೇಳಿ ಸುಳ್ಳಲ್ವಾ? ಸುಳ್ಳು ಪ್ರಚಾರನ ಮಾಡಿದ್ದೀರಿ ನೀವು. ಸುಳ್ಳು ಸುದ್ದಿಗಳನ್ನ ದೇಶದಲ್ಲಿ ಹಬ್ಬಿದ್ದೀರ ನೀವು. ಆ ಕಾರಣಕ್ಕೋಸ್ಕರ ನೀವು ಕ್ಷಮೆ ಕೇಳಬೇಕು. ನಿಮ್ಮ ಏನು ಸಂಸತ್ತಿನ ಸದಸ್ಯತ್ವ ಇದೆ ಅದಕ್ಕೂ ನೀವು ರಾಜೀನಾಮೆ ಕೊಡಬೇಕು. ಯಾಕೆಂದರೆ ನೀವು ಸುಳ್ಳು ಬುರುಕರು. ನೀವು ಬರೀ ಸುಳ್ಳು ಹೇಳ್ಕೊಂಡು ಈ ದೇಶದ ಜನರ ದಾರಿ ತಪ್ಪಿಸಿದ್ದೀರ ನೀವು. ವೀಕ್ಷಕರೇ, ನಾವೆಲ್ಲರೂ ಯೋಚನೆ ಮಾಡಬೇಕಿರೋದು ಒಂದೇ ಒಂದು ವಿಚಾರ ಏನು ಗೊತ್ತಾ? ಇವರು ಹೇಳ್ದಂಗೆ ಸಂವಿಧಾನದ ಬದಲಾವಣೆಯನ್ನು ಮಾಡಿ ಮುಸಲ್ಮಾನರಿಗೆ 4% ರಿಸರ್ವೇಷನ್ ಕೊಡೋದಾದರೆ ಇದರ ನೇರ ಪರಿಣಾಮ ಆಗೋದು ದಲಿತರ ಮೇಲೆ, ಹಿಂದುಳಿದ ವರ್ಗದ ಮೇಲೆ. ತಿಳ್ಕೊಳ್ಳಿ, ಈ ಕಾಂಗ್ರೆಸ್ ಇದೆಯಲ್ಲ, ಈ ಕಾಂಗ್ರೆಸ್ ಸರ್ಕಾರ ಹಿಂದೆಯಿಂದನೂ ಇದನ್ನೇ ಮಾಡ್ಕೊಂಡ್ಬಂದಿದ್ದು. ಇದು ದಲಿತ ವಿರೋಧಿ, ಇದು ಸಂವಿಧಾನ ವಿರೋಧಿ ಸರ್ಕಾರ. ಇದು ಕೇವಲ ತಮ್ಮ ರಾಜಕೀಯ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಮುಸಲ್ಮಾನರ ಓಲೈಕೆ ಮಾಡೋದಕ್ಕೋಸ್ಕರ, ಇವರ ಮತ ಬ್ಯಾಂಕ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಏನು ರಿಸರ್ವೇಷನ್ಗಳು ಕೊಡ್ತಿದ್ದಾರಲ್ಲ, ಒಂದು ನಾವು ಯೋಚನೆ ಮಾಡಬೇಕು. ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅಂಬೇಡ್ಕರ್ ಅದಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ತುಂಬ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ, ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಬರೋದೇ ಇಲ್ಲ. ಹೌದು ವೀಕ್ಷಕರೇ, ರಿಸರ್ವೇಷನ್ ಇಲ್ಲವೇ ಇಲ್ಲ. ಇವ್ರಿಗೆ ಹೇಳ್ತಿರೋದು ಏನಂದರೆ ಸಂವಿಧಾನನ ಬದಲಾಯಿಸಿ ಆದರೂ ಸರಿ ನಾವು ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತೀವಿ ಅಂತ. ನಾವು ಯೋಚನೆ ಮಾಡಬೇಕು. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬೇಕೋ, ಅಥವಾ ಈ ಕಾಂಗ್ರೆಸ್ ಇವತ್ತೇನು ಹುನ್ನಾರ ಮಾಡ್ತಿದೆಯಲ್ಲ, ಈ ಓಲೈಕೆಯ ಕಾಂಗ್ರೆಸ್ಸು, ಈ ಧರ್ಮದ್ರೋಹಿ, ಈ ದೇಶದ್ರೋಹಿ ಕಾಂಗ್ರೆಸ್ಸು ಇದೇನು ಮಾಡ್ತಿದೆಯಲ್ಲ ಇವತ್ತು ನಮ್ಮ ಮೇಲೆ ಹುನ್ನಾರಗಳು, ಕೇವಲ ಮುಸಲ್ಮಾನರ ಓಲೈಕೆಗೋಸ್ಕರ ಏನು ಹುನ್ನಾರಗಳು ನಡೀತಿದ್ದಾವಲ್ಲ, ಇದು ಬೇಕಾ? ನಾವು ಯೋಚನೆ ಮಾಡಬೇಕು ವೀಕ್ಷಕರೇ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಧರ್ಮದ ಆಧಾರದ ಮೇಲೆ ಮೀಸಲಾತಿ ಇಲ್ಲ. ವೀಕ್ಷಕರೇ, ಇದು ಅಂಬೇಡ್ಕರ್ ಅವರ ಒಬ್ಬರ ನಿಲುವಾಗಿರಲಿಲ್ಲ ಅವತ್ತು. ನೋಡಿ, ಇದ್ರ ಮೇಲೆ ಸಾಕಷ್ಟು ಚರ್ಚೆಗಳು ನಡೆದಿದೆ ವೀಕ್ಷಕರೇ. ಇದ್ರ ಮೇಲೆ ಸಾಕಷ್ಟು ಚರ್ಚೆಗಳು ನಡೆದು ಫೈನಲ್ ಆಗಿ ಇದನ್ನು ಸಂವಿಧಾನದಲ್ಲಿ ಅವತ್ತು ಇಟ್ಟಿರೋದು. ನಮ್ಮ ಸಂವಿಧಾನದ ಪ್ರಕಾರ
ಜಾತಿಯ ಆಧಾರದ ಮೇಲೆ ಮಾತ್ರವೇ ಮೀಸಲಾತಿಗಳು ಇರೋದು, ಕೊಡ್ತಿರೋದು ಕೂಡ ಅದರ ಮೇಲೇ. ಆದರೆ ಈ ಕಾಂಗ್ರೆಸ್ನವರು ಹೊಸ ಚಾಳಿ ಶುರು ಮಾಡಿದ್ದಾರೆ. ಈಗ ಹೊಸ ಚಾಳಿ ಇದು ಬರೀ ಕರ್ನಾಟಕದಲ್ಲ ವೀಕ್ಷಕರೇ, ದೇಶದ ಸುಮಾರು ರಾಜ್ಯಗಳಲ್ಲಿ ಯಾವುದು ಲೋಕಲ್ ಪಾರ್ಟಿಗಳಿದಾವಲ್ಲ ಆ ಪಕ್ಷದವರುಗಳು 4-5 ರಾಜ್ಯಗಳಲ್ಲಿ ಇದರ ಪ್ರಯತ್ನ ಮಾಡಿ ಕೋರ್ಟುಗಳು ಚೀಮಾರಿ ಹಾಕಿ ವಾಪಸ್ ಕಳಿಸಿದ್ದಾರೆ, ಇದನ್ನು ಕೊಡಕ್ಕೆ ಬರೋದಿಲ್ಲ ಅಂತ. ಆದರೆ ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಸಂವಿಧಾನವನ್ನು ಬದಲಾಯಿಸಿ ಆದರೂ ಸರಿ ನಾವು ಮುಸಲ್ಮಾನರಿಗೆ 4% ಕೊಡೋದೇ ನಾವು ಅಂತ ಹೇಳಿದ್ದಾರೆ ಅವರು. ಯೋಚನೆ ಮಾಡಬೇಕು. ಇವತ್ತು ದಲಿತರುಗಳಾಗಲಿ ಹಿಂದುಳಿದವರಾಗಲಿ ಇದರ ನೇರ ಪರಿಣಾಮ ಬೀಳೋದು ನಮ್ಗಳ ಮೇಲೇ. ಆ ಕಾರಣಕ್ಕೋಸ್ಕರ ಇದನ್ನು ವಿರೋಧ ಮಾಡಬೇಕು, ಇಲ್ಲಾಂದರೆ ಖಂಡಿತ ಮಾಡ್ತಾರೆ ಇವರು. ಮತ್ತು ನಾನು ಡಿ ಕೆ ಶಿವಕುಮಾರ್ಗೆ ಹೇಳ್ತಿದ್ದೀನಿ, ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಈ ಹೇಳಿಕೆ ಇದೆಯಲ್ವಾ, ಇದು ಸ್ಪಷ್ಟವಾಗಿ ನಿಮ್ಮ ಮನದಾಳದ ಮಾತಿದು. ನಿಮ್ಮ ಮನಸ್ಸಿನಲ್ಲಿ ಏನಿದೆ ನೀವು ಅದನ್ನೇ ಹೇಳಿದ್ದೀರಿ, ತುಂಬ ಸ್ಪಷ್ಟವಾಗಿ ಹೇಳಿದ್ದೀರಿ. ನೀವು ಅವರಿಗೋಸ್ಕರನೇ ಇರೋದು, ನೀವು ಅವರಿಗೋಸ್ಕರ ನೀವು ಏನನ್ನು ಬೇಕಾದರೂ ಮಾಡ್ತೀರಿ. ಮತ್ತು ನೋಡಿ, ಈ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ನಾನು ಸಂವಿಧಾನನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿಲ್ಲ, ಸಂವಿಧಾನಕ್ಕೆ ತಿದ್ದುಪಡಿ ತರ್ತೀವಿ ಅಂತ ಹೇಳಿದ್ದಾರೆ. ನಿಜ ಇರ್ಬೋದು ವೀಕ್ಷಕರೇ, ಆದರೆ ನೋಡಿ, ಸಂವಿಧಾನದಲ್ಲಿ ತಿದ್ದುಪಡಿಗೆ ಅವಕಾಶಗಳಿದೆ, ಖಂಡಿತ ಇದೆ. ಆದರೆ ಬದಲಾವಣೆಗೆ ಅವಕಾಶನೇ ಇಲ್ಲ. ವೀಕ್ಷಕರೇ, ಒಂದು ತಿಳ್ಕೊಳ್ಳಿ, ಈ ಮಾನಗೆಟ್ಟ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಇಂದಿರಾ ಗಾಂಧಿ ಸರ್ಕಾರ, ಈ ಲಜ್ಜೆಗೆಟ್ಟ ಇಂದಿರಾ ಗಾಂಧಿ ಸರ್ಕಾರ ಸಂವಿಧಾನದ ಬದಲಾವಣೆ ಕೂಡ ಮಾಡಿದೆ ವೀಕ್ಷಕರೇ. 1975ರಲ್ಲಿ ಈ ದೇಶಕ್ಕೆ ಎಮರ್ಜೆನ್ಸಿನ ಏರಿ ಸಂವಿಧಾನದಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ಮಾಡಿದೆ ವೀಕ್ಷಕರೇ. ಆ ಚಾಳಿಯಿಂದನೇ ಹೇಳ್ತಿರೋದು ಇವರು ಬದಲಾವಣೆಗೂ ಎಸೋದಿಲ್ಲ. ಖಂಡಿತ ಸಂವಿಧಾನನ ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಆದರೆ ಮಾಡಿದ್ದಾರೆ ಈ ಕಾಂಗ್ರೆಸ್ನವರು, ಇಂದಿರಾ ಗಾಂಧಿ ಅಂತ ಮಾನಗೆಟ್ಟ ಸರ್ಕಾರಗಳು ಮಾಡಿದ್ದಾರೆ ವೀಕ್ಷಕರೇ. ಅದಕ್ಕೋಸ್ಕರ ನಾವು ಎಚ್ಚೆತ್ಕೊಳ್ಬೇಕು. ಇವ್ರು ಏನೇನು ಬೇಕಾದರೂ ಮಾಡ್ತಾರೆ, ಏನಕ್ಕೂ ಎಸಲ್ಲ ಇವರು ಅಂತ ಲಜ್ಜೆಗೆಟ್ಟವು ಈ ಕಾಂಗ್ರೆಸ್ನವು. ಕೇವಲ ತನ್ನ ವೋಟ್ ಬ್ಯಾಂಕಿಗೋಸ್ಕರ ತಮ್ಮ ರಾಜಕೀಯ ದಿವಾಳಿ ಆಗ್ತಿದ್ದಾರೆ ಇವತ್ತು ದೇಶಾದ್ಯಂತ. ಇವರ ಅಸ್ತಿತ್ವನೇ ಇಲ್ಲ. ಇಡೀ ನೀವು ದೇಶ ಪೂರ್ತಿ ಸುತ್ಕೊಂಡು ಬನ್ನಿ, ಇವರ ಅಸ್ತಿತ್ವ ಜಾಸ್ತಿ ಅಂದರೆ 3-4 ಸ್ಟೇಟ್ಗಳಲ್ಲಿದೆ ಅಷ್ಟೇ. ಇವರು ಇಡೀ ದೇಶದಲ್ಲಿ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೋಸ್ಕರ, ತಮ್ಮ ರಾಜಕೀಯ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಸಂವಿಧಾನದ ಬದಲಾವಣೆ ಮಾತುಗಳು ಹೇಳ್ಕೊಂಡು ಮುಸಲ್ಮಾನರ ಬೂಟ್ ನೆಕ್ಕೊಂಡು ಅವ್ರನ್ನ ಓಲೈಕೆ ಮಾಡ್ಕೊಂಡು ದೇಶ ಪೂರ್ತಿ ತಿರುಗ್ತಿದ್ದಾರೆ ಇವತ್ತು ಇವರು. ನಿಜವಾಗ್ಲೂ ಹೇಳ್ತೀನಿ, ಇವರು ಹಿಂದೂ ವಿರೋಧಿಗಳು. ನಾನು ಏನಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ. ಹೋದ ತಿಂಗಳಾಗಿದ್ದು ಕುಂಭಮೇಳಕ್ಕೆ ಇವರು ವಿರೋಧ. ಹೌದು ವೀಕ್ಷಕರೇ, ಕುಂಭಮೇಳಕ್ಕೆ ಇವರು ವಿರೋಧ. ಇವರು ಯಾವ ನಾಯಕರು ಕುಂಭಮೇಳಕ್ಕೆ ಹೋಗಲಿಲ್ಲ, ಕುಂಭಮೇಳನ ವಿರೋಧ ಮಾಡಿದ್ರು, ಎಕ್ಸೆಪ್ಟ್ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಒಬ್ಬರನ್ನ ಬಿಟ್ಟರೆ ಇವ್ರು ಯಾರೂ ಕುಂಭಮೇಳಕ್ಕೆ ಹೋಗಲಿಲ್ಲ. ದೊಡ್ಡ ದೊಡ್ಡ ನಾಯಕರಿದ್ದಾರಲ್ಲ, ರಾಹುಲ್ ಗಾಂಧಿಯಿಂದ ಹಿಡಿದು ನಮ್ಮ ಖರ್ಗೆಜಿ, ಮಲ್ಲಿಕಾರ್ಜುನ ಖರ್ಗೆಜಿವರೆಗೂ. ವೀಕ್ಷಕರು, ಇವರು ಏನು ಹೇಳ್ತಿದ್ದಾರಲ್ಲ ಇವತ್ತು, ನಾವು ಸಂವಿಧಾನ ರಕ್ಷಕರು, ನಾವು ದಲಿತ ರಕ್ಷಕರು ಅಂತ ಏನು ಬಾಯಿ ಪಡ್ಕೊಂತಿದ್ದಾರಲ್ಲ, ನಂದು ಒಂದೇ ಒಂದು ಪ್ರಶ್ನೆ ಇದೆ, ವಿಶೇಷವಾಗಿ ಕರ್ನಾಟಕ ಕಾಂಗ್ರೆಸ್ಗೆ, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರಿಗೆ. ಡಿ ಕೆ ಶಿವಕುಮಾರ್ ಅವರೇ, ನೀವು ನಿಜವಾಗಲೂ ದಲಿತ ಪರ, ಸಂವಿಧಾನದ ಪರ ಅನ್ನೋದಾದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಸಿದ್ದರಾಮಯ್ಯನವರು ಈಗಿನ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಅವರ ನಂತರ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಹೋರಾಟ ಮಾಡ್ತಿದ್ದೀರಿ, ಹೌದಲ್ವಾ? ನೀವು ಹೇಳ್ಕೊತೀರಿ ನನಗೆಲ್ಲ ಅರ್ಹತೆ ಇದೆ, ಎಲ್ಲ ಯೋಗ್ಯತೆ ಇದೆ, ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು, ನಾನು ಆಗ್ತೀನಿ ಅಂತ. ನನಗೆ ಹೇಳಿ ಡಿ ಕೆ ಶಿವಕುಮಾರ್ ಅವರೇ, ನಿಮಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಇಬ್ಬರಿಗೂ ಹೋಲಿಕೆ ಮಾಡಿದ್ರೆ ನಿಮಗಿಂತ ಯಾವ ಯೋಗ್ಯತೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಮ್ಮಿ ಇದ್ದಾರೆ? ಹಾಂ ಹೇಳಿ, ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ ಸ್ವಾಮಿ? ನಿಮ್ಮಷ್ಟು ಅನುಭವ ಇಲ್ವಾ? ಹಾಂ, ನಿಮ್ಮಷ್ಟು ದುಡ್ಡಿಲ್ವಾ? ಅಥವಾ ನಿಮ್ಮಿಂತ ವಯಸ್ಸಲ್ಲಿ ಚಿಕ್ಕವರ? ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ ರೀ ಶಿವಕುಮಾರ್ ಸಾಹೇಬ್ರೆ? ಹಾಂ, ನಿಮ್ಮಂಥ 1000 ಜನ ಡಿ ಕೆ ಶಿವಕುಮಾರ್ಗಳನ್ನ, ಡಿ ಕೆ ಸುರೇಶನ್ನ ಹುಟ್ಟಾಕೋ ಅಂತ ಯೋಗ್ಯತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಇಲ್ವೇನ್ರಿ?
ಯಾಕ್ರಿ ನೀವು ಹೋರಾಟ ಮಾಡಲ್ಲ ಅವ್ರ ಪರ, ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ? ನೀವು ನಿಜವಾಗಲೂ ನಿಮಗೆ ದಲಿತರ ಮೇಲೆ ಕಾಳಜಿನೇ ಇದೆ ಅನ್ನೋದಾದರೆ, ದಲಿತ ಪರ ಅನ್ನೋದೇ ಆದರೆ ಯಾಕ್ರಿ ಮಾತಾಡ್ತಿಲ್ಲ ನೀವು? ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರ ಆಗಲಿ, ಡಾಕ್ಟರ್ ಪರಮೇಶ್ವರ್ ಅವರ ಪರ ಆಗಲಿ, ಅವ್ರನ್ನ CM ಮಾಡೋಣ ಅಂತ ಯಾಕ್ರಿ ಹೋರಾಟ ಮಾಡ್ತಿಲ್ಲ ನೀವು? ಇಲ್ಲೇ ಗೊತ್ತಾಗುತ್ತೆ ನೀವು ದಲಿತರ ಪರ, ಸಂವಿಧಾನದ ಪರ ನೀವು ಎಷ್ಟರ ಮಟ್ಟಿಗೆ ನಿಂತಿದ್ದೀರಾ ಅನ್ನೋದು ಇಲ್ಲೇ ಅರ್ಥ ಆಗುತ್ತೆ. ಬರೀ ಯೋಗ್ಯತೆಯನ್ನು ನೀವು ಆಧಾರವಾಗಿ ತಗೊಳ್ಳೋದಾದರೆ, ನ್ಯಾಯಯುತವಾಗಿ ನೋಡೋದಾದರೆ, ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರ ನಂತರ ಖರ್ಗೆ ಸಾಹೇಬ್ರೇ ನಿಜವಾಗಲೂ ಮುಖ್ಯಮಂತ್ರಿ ಆಗೋದಕ್ಕೆ ಕಾಂಗ್ರೆಸ್ನಲ್ಲಿ ಅರ್ಹವಾದ ಅಭ್ಯರ್ಥಿ. ನೀವು ಇವತ್ತು ಅವ್ರನ್ನ ಬಿಟ್ಟು ನಾನೇ ಹಾಕ್ತೀನಿ ಅಂತ, ನಾನೇ ದೊಡ್ಡ ಸಂಘಟಕ, ನನ್ನ ಬಿಟ್ಟರೆ ಬೇರೆ ಲೀಡ್ರೇ ಇಲ್ಲ ಅಂತ ಇವತ್ತು ಪೋಸ್ ಕಟ್ಕೊಂಡು ಓಡ್ತಿದ್ದೀರಲ್ಲ DK ಶಿವಕುಮಾರ್ ಸಾಹೇಬ್ರೆ, ಇದು ನಿಮ್ಮ ದಲಿತ ಪರ ಅಂತ ಹೇಳಿ ನೀವು ತೋರಿಸ್ಕೊಳ್ತಿರೋ ರೀತಿ ಅಲ್ವಾ? ನೀವು ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ, ನಿಮ್ಮ ತಮ್ಮ DK ಸುರೇಶು ದೇಶನ ಉತ್ತರ ದಕ್ಷಿಣವಾಗಿ ಹೊಡಿತೀವಿ ಅಂತ ಹೇಳ್ತೀರ. DK ಶಿವಕುಮಾರ್ ಅವರೇ, ಈ ದೇಶ, ಈ ರಾಜ್ಯ ಏನು ನಿಮ್ಮ ಪಿತಾರ್ಜಿತ ಆಸ್ತಿ ಅನ್ಕೊಂಡಿದ್ದೀರೇನ್ರಿ ಸ್ವಾಮಿ? ಅಲ್ಲ, ಇದನ್ನೇನು ಈ ಪಿತಾರ್ಜಿತ ಆಸ್ತಿನೇನ್ರಿ? ನಿಮ್ಮ ತಮ್ಮ ಉತ್ತರ ದಕ್ಷಿಣವಾಗಿ ದೇಶ ಹೊಡಿತಾರೆ, ನೀವು ಸಂವಿಧಾನ ಬದಲಾಯಿಸಿ. ಅಲ್ಲ, ನಿಮ್ಗೇನಾದ್ರು ಯಾರಾದರೂ ಜಾಂಗೀರು ಕೊಟ್ಟಿದ್ದಾರೇನ್ರಿ ಈ ದೇಶನ ಅಣ್ತಂದಿರಿಗೆ? ಇಷ್ಟಕ್ಕೂ ಏನು ಅನ್ಕೊಂಡಿದ್ದೀರಿ ನೀವು? ಸಂವಿಧಾನ ಅಂದರೆ ಅದೇನು ಪ್ರೈಮರಿ ಸ್ಕೂಲ್ ಟೆಕ್ಸ್ಟ್ ಬುಕ್ ಅನ್ಕೊಂಡಿದ್ದೀರೇನ್ರಿ? ನಿಮಗೆ ಕಂಡ್ಕಂಡಂಗೆ ನಿಮ್ಗೆ ಬೇಕಾದಾಗ ಬದಲಾವಣೆ ಮಾಡೋಕ್ಕೆ? DK ಶಿವಕುಮಾರ್ ಅವರೇ, ನಿಮಗೆ ನೋಡಿ, ನಾನು ಹೇಳ್ತಾ ಇದ್ದೀನಿ, ನೀವು ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಿ. ನೀವು ತುಂಬ ಕನ್ಫ್ಯೂಸಲ್ಲಿದ್ದೀರಿ. ಕನ್ಫ್ಯೂಸ್ ಅಂದರೆ ಏನು, ಭ್ರಮ ನಿರಸನ ಆಗಿಬಿಟ್ಟಿದೆ ನಿಮಗೆ. ನಾನು ಮುಖ್ಯಮಂತ್ರಿ ಆಗ್ತಿಲ್ಲ ಅಂತೇಳಿ ನೀವು ಭ್ರಮ ನಿರಸರಾಗ್ಬಿಟ್ಟಿದ್ದೀರಿ. ಹಾಗಾಗಿ ಈ ಹೇಳಿಕೆಗಳು ಬರ್ತಿದೆ. ಈ ಹೇಳಿಕೆಗಳು ನಿಮ್ಮನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಲ್ಲ. ನೀವೇನು ಹೇಳಿಕೆಗಳು ಮಾಡ್ತಿದ್ದೀರಲ್ಲ, ಈ ಹೇಳಿಕೆಗಳು ನೀವು ಆ ಸ್ಥಾನದಲ್ಲಿ ಕೂರೋದಕ್ಕೆ ಎಷ್ಟು ಅಡ್ಡಿಪಡಿಸ್ಬೇಕೋ ಅಷ್ಟನ್ನು ಮಾಡ್ತಿದೆ. ಅದಂತೂ ನಾನು ಬರ್ಕೊಡ್ತೀನಿ. ನಿಮ್ಮ ಇತ್ತೀಚಿನ ಹೇಳಿಕೆಗಳು ನೀವು ಮುಖ್ಯಮಂತ್ರಿ ಆಗೋದನ್ನು ತಡಿಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ವೇದಿಕೆನ ನೀವೇ ಸೃಷ್ಟಿ ಮಾಡಿಕೊಡ್ತಿದ್ದೀರ. ನೋಡಿ, ಸಮಾಜದಲ್ಲಿ ಪರಿಸ್ಥಿತಿ ಏನಾಗ್ತಿದೆ ಅಂದರೆ, ನಿಮ್ಮ ಈ ಹೇಳಿಕೆಗಳನ್ನೆಲ್ಲ ನೋಡ್ತಿದ್ದೀವಲ್ಲ ನಾವು ಸಾಮಾನ್ಯ ಜನರು, ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರೋದಕ್ಕೆ ಯೋಗ್ಯರೇ ಅಲ್ಲ ಅಂತ ಹೇಳ್ಬಿಟ್ಟು ಜನ ತೀರ್ಮಾನ ಮಾಡ್ತಿದ್ದಾರೆ ಇವತ್ತು. ಅಂಥ ಹೇಳಿಕೆಗಳನ್ನ ಕೊಟ್ಟು ಅಂಥ ಒಂದು ಪರಿಸ್ಥಿತಿನ ಇವತ್ತು ಸಮಾಜದೊಳಗೆ ನೀವೇ ಸೃಷ್ಟಿ ಮಾಡ್ತಿದ್ದೀರಿ. ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಾ ಇವತ್ತು. ಇದು ನಿಮಗೆ ಹಿನ್ನಡೆ ಆಗುತ್ತೆ. DK ಶಿವಕುಮಾರ್ ಅವರೇ, ಇದು ನಿಮಗೆ ಹಿನ್ನಡೆ ಆಗುತ್ತೆ. ದೊಡ್ಡ ಆರೋಪ ಬಂದಿದೆ ನಿಮ್ಮ ಮೇಲೆ, ದೊಡ್ಡ ಆರೋಪ ಇದೆ ನಿಮ್ಮ ಮೇಲೆ. ಸದನದಲ್ಲಿ ಮಾಡಿದ್ದಾರೆ ಹನಿ ಟ್ರ್ಯಾಪ್. ಶಿವಕುಮಾರ್ ಅವರೇ, ಹನಿ ಟ್ರ್ಯಾಪ್ ಆರೋಪ ಇದೆ ನಿಮ್ಮ ಮೇಲೆ, ದೊಡ್ಡ ಆರೋಪ. ಜನ ನೋಡ್ತಿದ್ದಾರೆ ಏನೇನು ನಡೀತಿದೆ ಅಲ್ಲಿ ಅಂತ. ಇದೆಲ್ಲನೂ ಕೂಡ ನೀವೇ ನಿಮ್ಮ ದಾರಿಗೆ ಹಾಕಂತಿರೋ ಕಲ್ಲುಗಳು, ಮುಳ್ಳುಗಳು. ನಿಮ್ಮ ದಾರಿ ಚೆನ್ನಾಗೇ ಇತ್ತು, ಸುಗಮವಾಗೇ ಇತ್ತು. ಆದರೆ ಇವೆಲ್ಲ ಮಾಡಿದ್ರಲ್ಲ ಅವಂತರಗಳು, ಈ CD, ಪೆನ್ ಡ್ರೈವು, ಸ್ವಾಮಿ ಸದನದಿಂದ ಒಳಗಡೆ ಅಲ್ಲ ಈ ಚರ್ಚೆ ಆಗಿದ್ದು, ಸದನದಲ್ಲೇ ನಿಮ್ಮ ಪಕ್ಷದವರೇ ರಾಜಣ್ಣವರು, ಮಾನ್ಯ ಮಂತ್ರಿಗಳು, ಸಹಕಾರ ಮಂತ್ರಿಗಳು ನಿಮ್ಮ ಮೇಲೆ ದೊಡ್ಡ ಆರೋಪ ಮಾಡಿದ್ದಾರೆ. 44ರಿಂದ 45 ಜನರು CDಗಳಿದೆ ಅಂತ ಹೇಳಿದ್ದಾರೆ ಅವರು. ಸಮಾಜ ಇದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ನೋಡ್ತಿದೆ. ನಿಮ್ಮ ಮೇಲೆ ನೋಡಿ, ನಾನು ಮೊದಲು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನಿಮ್ಮ ಮೇಲೆ ಜನರಿಗೆ ಅಷ್ಟು ಏನು ದೊಡ್ಡ ಅಭಿಪ್ರಾಯ ಏನು ಒಳ್ಳೆ ರೀತಿಯಲ್ಲಿ ಇಲ್ಲ ಸಮಾಜದಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಜನರ ಮನಸ್ಸಲ್ಲೂ ಕೂಡ ಇದೆ, ಆ ಮನುಷ್ಯನೂ ಒಂದು ಸರಿ ಮುಖ್ಯಮಂತ್ರಿ ಆಗಲಿ ಅನ್ನೋದು ಇತ್ತು ಜನರಲ್ಲಿ, ಇಲ್ಲಿವರೆಗೂ ಇತ್ತು. ಆದರೆ ನೀವು ಈ ನಡುವೆ ಕೊಡ್ತಿದ್ದೀರಲ್ಲ ಹೇಳಿಕೆಗಳು, ನೀವು ಭ್ರಮ ನಿರಸರಾಗಿ ಕೊಡ್ತಿದ್ದೀರಲ್ಲ ಹೇಳಿಕೆಗಳು, ಆ ಕಾರಣದಿಂದ ಜನರಲ್ಲಿ ಇವತ್ತು ನಿಮ್ಮ ಮೇಲೆ ಮತ್ತೆ ಕೆಟ್ಟ ಅಭಿಪ್ರಾಯಗಳನ್ನ ನೀವೇ ಸೃಷ್ಟಿ ಮಾಡ್ತಿದ್ದೀರಿ. ನಿಮಗೆ ಭಗವಂತ ಒಳ್ಳೇದು ಮಾಡಲಿ. ಹಾಗಾಗಿ DK ಶಿವಕುಮಾರ್ ಅವರೇ, ನಿಮಗೇನಾದರೂ ನೈತಿಕತೆ ಇದ್ದರೆ ಈ ವಿಚಾರವಾಗಿ ನೀವೇನು ವಿಚಾರ ಎತ್ತಿದ್ದಾರಲ್ಲ, ಸಂವಿಧಾನದ ವಿಚಾರ ಬದಲಾವಣೆ ಮಾಡ್ತೀವಿ ಅಂತ,
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಷಮೆ ಯಾಚಿಸಿ, ದೇಶದ ಜನರ ಕ್ಷಮೆ ಯಾಚಿಸಿ, ನೋಡಿ ನೀವು ಮುಖ್ಯಮಂತ್ರಿ ಪಟ್ಟ ಬೇಕು ಅಂತ ನೀವು ಹೋರಾಟ ಮಾಡ್ತಿದ್ದೀರಿ, ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ಅದನ್ನು ನಿಮ್ಮ ಆಂತರಿಕ ವಿಚಾರ ನೀವು ಮಾಡ್ಕೊಳ್ಳಿ. ಆದರೆ ನಿಮಗೆ ಸಿಕ್ಕಿರೋ ಹುದ್ದೆನೇ ತುಂಬ ದೊಡ್ಡ ಹುದ್ದೆಯಲ್ಲಿದ್ದೀರಿ. ಅದರಲ್ಲೇ ನಿಮಗೆ ಏನಾದರೂ ಕೆಲಸ ಮಾಡಲಿಕ್ಕಾದರೆ, ಜನರ ಸೇವೆ ಮಾಡಲಿಕ್ಕಾದರೆ ದಯವಿಟ್ಟು ಮಾಡಿ. ಇಲ್ಲಾಂದರೆ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆನ ಕೊಟ್ಟು ಮನೆಗೆ ಹೋಗಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಟ್ಯಾಕ್ಸಿ ವಾಲಾ ಕಾರ್ಯಕ್ರಮ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸ್ತೀವಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.